ಲೆಟ್ಸ್ ಟಾಕ್ ಅಬೌಟ್ ಐಫೋನ್ 16 ಸೀರೀಸ್. ನಿಮ್ಮೆಲ್ರಿಗೂ ಗೊತ್ತಿರೋ ತರ ಸೆಪ್ಟೆಂಬರ್ 2nd ವೀಕಲ್ಲಿ ಅಂದ್ರೆ ಸೆಪ್ಟೆಂಬರ್ 7th ಇಂದ 15th ಒಳಗಡೆ ಆಪಲ್ ಪ್ರತಿ ವರ್ಷ ಒಂದು ಐಫೋನ್ ಲಾಂಚ್ ಮಾಡುತ್ತೆ. ಒಂದಲ್ಲ 4 ಐಫೋನ್ ಲಾಂಚ್ ಮಾಡುತ್ತೆ. ಈಗ ನಾವು ಮೇ 2024 ಅಲ್ಲಿ ಇದೀವಿ. ಇನ್ನು 4 ಮಂತ್ ಇದೆ ಅಷ್ಟೇ ಇದು ಲಾಂಚ್ ಆಗೋದಕ್ಕೆ. ಹಾಗೆ ಆಪಲ್ iOS 18 ಬೀಟಾ ವರ್ಷನ್ ಲಾಂಚ್ ಮಾಡ್ತೀವಿ ಅಂತ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದಕ್ಕಾಗಿ ತುಂಬಾ ಎಕ್ಸೈಟ್ಮೆಂಟ್ ತುಂಬಾ ಜಾಸ್ತಿ ಇದೆ. ಯಾಕಂದ್ರೆ ಆಪಲ್ ಕಡೆಯಿಂದ ಇಲ್ಲಿವರೆಗೆ ಬಂದಿರೋ ಎಲ್ಲಾ ಅಪ್ಡೇಟ್ ಗಿಂತ ಇದು ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಆಗಿದೆ. ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಬ್ಲೂ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ನಾವು ಮಾಡೆಲ್ಸ್ ಬಗ್ಗೆ ಮಾತಾಡೋದಾದ್ರೆ ಲಾಸ್ಟ್ ಇಯರ್ ಯಾವ ತರ ಇತ್ತು ಅದೇ ತರನೇ ಇರುತ್ತೆ. ಐಫೋನ್ 16, ಐಫೋನ್ 16 ಪ್ಲಸ್, ಐಫೋನ್ 16 ಪ್ರೋ ಹಾಗೆ ಐಫೋನ್ 16 ಪ್ರೋ ಮ್ಯಾಕ್ಸ್ ಇದೇ ತರ ಇರುತ್ತೆ. ಈ 4 ಐಫೋನ್ಗಳು ಒಟ್ಟಿಗೆ ಲಾಂಚ್ ಆಗುತ್ತೆ. ಇವುಗಳ ಸೈಜ್ ಬಗ್ಗೆ ನಾವು ನೋಡೋದಾದ್ರೆ ಲಾಸ್ಟ್ ಇಯರ್ ಸೈಜ್ ಗಿಂತ ಈ ಇಯರ್ ತುಂಬಾ ಚೇಂಜಸ್ ಆಗ್ತಾ ಇದೆ. ಐಫೋನ್ 16 ಹಾಗೆ 16 ಪ್ಲಸ್ ಅಲ್ಲಿ ಏನು ಚೇಂಜಸ್ ಇರೋದಿಲ್ಲ, ಅದು ಸೇಮ್ ಇರುತ್ತೆ. ಆದ್ರೆ ಐಫೋನ್ 16 ಪ್ರೋ ಹಾಗೆ ಐಫೋನ್ 16 ಪ್ರೋ ಮ್ಯಾಕ್ಸ್ ಅಲ್ಲಿ ಚೇಂಜಸ್ ಆಗಿದೆ. ಐಫೋನ್ 15 ಪ್ರೋ ಅಲ್ಲಿ 6.1 ಇಂಚ್ ಡಿಸ್ಪ್ಲೇ ಇತ್ತು. ಈಗ ಐಫೋನ್ 16 ಅಲ್ಲಿ 6.3 ಇಂಚ್ ಡಿಸ್ಪ್ಲೇ ಸಿಗುತ್ತೆ. ಹಾಗೆ ಐಫೋನ್ 15 ಪ್ರೋ ಮ್ಯಾಕ್ಸ್ ಅಲ್ಲಿ 6.7 ಇಂಚ್ ಡಿಸ್ಪ್ಲೇ ಇತ್ತು. ಈಗ ಐಫೋನ್ 16 ಪ್ರೋ ಮ್ಯಾಕ್ಸ್ ನಲ್ಲಿ 6.9 ಇಂಚ್ ಡಿಸ್ಪ್ಲೇ ಸಿಗುತ್ತೆ. ಮೊದಲನೇದಾಗಿ ನಾನ್ ಪ್ರೋ ಮಾಡೆಲ್ಸ್ ಬಗ್ಗೆ ಮಾತಾಡೋಣ. ಅಂದ್ರೆ ಐಫೋನ್ 16 ಹಾಗೆ ಐಫೋನ್ 16 ಪ್ಲಸ್ ಈ ಮಾಡೆಲ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರ ಸೈಜಸ್ ಅಲ್ಲಿ ಏನು ಚೇಂಜಸ್ ಇರೋದಿಲ್ಲ. ಆದ್ರೆ ಡಿಸೈನ್ ಅಲ್ಲಿ ತುಂಬಾ ಚೇಂಜಸ್ ಆಗಿದೆ. ಐಫೋನ್ 15 ಬ್ಯಾಕ್ ಸೈಡ್ ಅಲ್ಲಿ ಸ್ಕ್ವಾರಿಶ್ ಕ್ಯಾಮ್ರಾ ಮಾಡೆಲ್ ಸಿಗ್ತಾ ಇತ್ತು. ಆದ್ರೆ ಈಗ ಐಫೋನ್ 10s ಅಲ್ಲಿ ಸಿಗ್ತಾ ಇದೆಯಲ್ಲ, ಅದೇ ತರ ಸ್ಟ್ರೈಕ್ ಕ್ಯಾಮ್ರಾ ಮಾಡೆಲ್ ಸಿಗ್ತಾ ಇದೆ. ಆಬ್ವಿಯಸ್ಲಿ ಮಾಡೆಲ್ ನೋಡೋದಕ್ಕೆ ದೊಡ್ಡದಿರುತ್ತೆ. ಎಲ್ರಿಗೂ ಒಂದು ಡೌಟ್ ಬರ್ತಾ ಇರ್ಬೋದು, ಒಂದ್ಸತಿ ಸ್ಟ್ರೈಟ್ ಕ್ಯಾಮ್ರಾ ಮಾಡೆಲ್ ಕೊಡ್ತಾರೆ, ಇನ್ನೊಂದ್ಸತಿ ಸ್ಕ್ವಾರಿಶ್ ಕ್ಯಾಮ್ರಾ ಮಾಡೆಲ್ ಕೊಡ್ತಾರೆ ಯಾಕೆ ಅಂತ. ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಮೊದಲು ಸ್ಕ್ವಾರಿಶ್ ಕ್ಯಾಮ್ರಾ ಯಾಕೆ ಕೊಡ್ತಾ ಇದ್ರು ಅಂತಂದ್ರೆ ಕ್ಯಾಮ್ರಾಗಳಲ್ಲಿ ಸ್ಟೆಬಿಲೈಸೇಷನ್ ಇರ್ಲಿ ಅಂತ ಕೊಡ್ತಾ ಇದ್ರು. ಫಸ್ಟ್ ಟೈಮ್ ಐಫೋನ್ 12 ಪ್ರೋ ಮ್ಯಾಕ್ಸ್ ಅಲ್ಲಿ ಕೊಟ್ಟಿದ್ರು. ಐಫೋನ್ 12 ಅಲ್ಲಿ ಸ್ಟ್ರೈಟ್ ಲೈನ್ ಕ್ಯಾಮ್ರಾ ಮಾಡೆಲ್ ಇತ್ತು. ಸ್ಟ್ರೈಟ್ ಲೈನ್ ಕ್ಯಾಮ್ರಾ ಇದು ಸ್ಟೆಬಿಲೈಸೇಷನ್ ಇರೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತಂತೆ. ಅದಕ್ಕೆ ಅದನ್ನ ಆ ಕ್ಯಾಮ್ರಾನ ಸ್ಕ್ವಾರಿಶ್ ಆಗಿ ಮಾಡಲಾಗಿತ್ತು. ಈಗ ಮತ್ತೆ ಒಂದು ಡೌಟ್ ಬರ್ತಾ ಇರ್ಬೋದು, ಏನಕ್ಕೆ ಇವಾಗ ಮತ್ತೆ ಸ್ಟ್ರೈಟ್ ಲೈನ್ ಕ್ಯಾಮ್ರಾ ಯಾಕೆ, ಇವಾಗ ಏನು ಸ್ಟೆಬಿಲೈಸೇಷನ್ ಬೇಡವಾ ಅಂತ. ಈಗ ಆ ಫೇಶಿಯಲ್ ರೆಕಾರ್ಡಿಂಗ್ ಕೂಡ ಆಗುತ್ತೆ. ಅಂದ್ರೆ 360 ಅಲ್ಲಿ ರೆಕಾರ್ಡಿಂಗ್ ಪ್ರೊವೈಡ್ ಮಾಡುತ್ತೆ. ಆ ವಿಡಿಯೋಸ್ ನೀವು ವಿಷನ್ ಪ್ರೋ ಅಲ್ಲಿ ನೋಡ್ಕೋಬಹುದು. ಇದರಲ್ಲಿ ಸ್ಟೆಬಿಲೈಸೇಷನ್ ಇದ್ದೇ ಇರುತ್ತೆ. ಅಂದ್ರೆ ಲೆನ್ಸ್ ಸ್ವಲ್ಪ ದೊಡ್ಡದಿರುತ್ತೆ, ಹಾಗೆ ಕ್ಯಾಮ್ರಾ ಮಾಡೆಲ್ ಕೂಡ ಸ್ವಲ್ಪ ದೊಡ್ಡದಿರುತ್ತೆ. ಎರಡನೇದಾಗಿ ಇದರಲ್ಲಿ ಆಕ್ಷನ್ ಬಟನ್ ಹಾಗೆ ಕ್ಯಾಪ್ಚರ್ ಬಟನ್ ಕೂಡ ಕೊಟ್ಟಿರ್ತಾರೆ. ಐಫೋನ್ 15 ಪ್ರೋ ಸೀರೀಸ್ ಅಲ್ಲಿ ಇರೋ ತರನೇ ಈ ಫೋನ್ ಗಳಲ್ಲಿ ಆಕ್ಷನ್ ಬಟನ್ ಇರುತ್ತೆ. ಜೊತೆಗೆ ರೈಟ್ ಸೈಡ್ ಅಲ್ಲಿ ಕೆಳಗಡೆ ಕ್ಯಾಪ್ಚರ್ ಬಟನ್ ಸಿಗುತ್ತೆ. ಇದರಿಂದ ಫೋಟೋನ ತೆಗಿಬಹುದು. ಸಿಂಗಲ್ ಕ್ಲಿಕ್ ಮಾಡಿದ್ರೆ ಫೋಟೋ ತೆಗೆಯುತ್ತೆ. ಲಾಂಗ್ ಪ್ರೆಸ್ ಮಾಡಿದ್ರೆ ವಿಡಿಯೋ ರೆಕಾರ್ಡಿಂಗ್ ಆನ್ ಆಗುತ್ತೆ. ಇದ್ರ ಜೊತೆ ಮೇಲೆ ಕೆಳಗೆ ಸ್ವೈಪ್ ಮಾಡಿದ್ರೆ ಝೂಮ್ ಇನ್ ರಿಮೋಟ್ ಆಗುತ್ತೆ. ಇದರಿಂದ ಕ್ಯಾಮ್ರಾ ತರ ಇದು ಫೀಲ್ ಆಗುತ್ತೆ. ಹಾಗೆ ಐಫೋನ್ 15 ಅಲ್ಲಿ ಇದ್ದ ಬೆಸೆಲ್ ಸೈಜ್ ಗಿಂತ ಐಫೋನ್ 16 ಅಲ್ಲಿ ಇನ್ನೂ ಸ್ಲಿಮ್ ಆಗುತ್ತಂತೆ. ನೆಕ್ಸ್ಟ್ ಐಫೋನ್ 16 ಪ್ರೋ ಹಾಗೆ ಐಫೋನ್ 16 ಪ್ರೋ ಮ್ಯಾಕ್ಸ್ ಬಗ್ಗೆ ಮಾತಾಡೋದಾದ್ರೆ ಐಫೋನ್ 16 ಪ್ರೋ ಅಲ್ಲಿ 6.3 ಇಂಚ್ ಹಾಗೆ ಐಫೋನ್ 16 ಪ್ರೋ ಮ್ಯಾಕ್ಸ್ ಅಲ್ಲಿ 6.9 ಇಂಚ್ ಡಿಸ್ಪ್ಲೇ ಸಿಗುತ್ತೆ. ಹಾಗೆ ಇವುಗಳಲ್ಲಿ ಸಿಗುವ ಬೆಸಲ್ಸ್ ಗಳು ಐಫೋನ್ 15 ಪ್ರೋ ಮ್ಯಾಕ್ಸ್ ಅಲ್ಲಿ ಸಿಗ್ತಿದ್ದ ಬೆಸಲ್ಸ್ ಗಿಂತ ಕಡಿಮೆ ಇರುತ್ತೆ. ಇದಲ್ಲದೆ ಐಫೋನ್ 16 ಪ್ರೋ ಅಲ್ಲಿ ಮೈಕ್ರೋ OLED ಡಿಸ್ಪ್ಲೇ ಸಿಗುತ್ತೆ. ಇದರಿಂದ ಬ್ಯಾಟರಿ ಪರ್ಫಾರ್ಮೆನ್ಸ್ ಜಾಸ್ತಿ ಇರುತ್ತೆ. ಇದು ಒಂದು ದೊಡ್ಡ ಬೆನಿಫಿಟ್ ಆಗಿದೆ. ಇದ್ರ ಜೊತೆಗೆ ಐಫೋನ್ 16 ಪ್ರೋ ಸೀರೀಸ್ ಅಲ್ಲಿ ಗ್ರಾಫೆನ್ ಥರ್ಮಲ್ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಐಫೋನ್ 15 ಸೀರೀಸ್ ಲಾಂಚ್ ಆದಾಗ ಜಾಸ್ತಿ ಹೀಟಿಂಗ್ ಇಶ್ಯೂ ಆಗ್ತಾ ಇತ್ತು. ಈಗ 16 ಸೀರೀಸ್ ಅಲ್ಲಿ ಇದು ಆಗೋದಿಲ್ಲ. ಬ್ಯಾಟರಿ ಕೇಸಿಂಗ್ ನಲ್ಲಿ ಮೆಟಲ್ ಬ್ಯಾಟರಿ ಕೇಸಿಂಗ್ ಕೊಡಲಾಗುತ್ತೆ. ಇದರಿಂದ ಹೀಟಿಂಗ್ ಇಶ್ಯೂ ಬರೋದೇ ಇಲ್ಲ. ಹಾಗೆ A18 ಪ್ರೋ ಚಿಪ್ಸೆಟ್ ಸಿಗುತ್ತೆ. ಇದು 3nm ಬೇಸ್ಡ್ ಚಿಪ್ಸೆಟ್ ಆಗಿದೆ. ಐಫೋನ್ 16 ಅಲ್ಲಿ ಪ್ರೋ ಚಿಪ್ಸೆಟ್ ಸಿಗೋದಿಲ್ಲ, A18 ಚಿಪ್ಸೆಟ್ ಸಿಗುತ್ತೆ. ಯಾಕಂದ್ರೆ ಪ್ರೋ ಲೈನ್ ಅಪ್ ಇದೆಯಲ್ಲ, ಇದು ಪ್ರೋ ಸೀರೀಸ್ ಗೋಸ್ಕರ ಎಕ್ಸ್ಕ್ಲೂಸಿವ್ ಮಾಡುತ್ತೆ. ನಾರ್ಮಲ್ ಫೋನ್ ಗೋಸ್ಕರ ನಾರ್ಮಲ್ ಚಿಪ್ಸೆಟ್ ಪ್ರೊವೈಡ್ ಮಾಡುತ್ತೆ ಆಪಲ್. ಇವುಗಳ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 48 ಮೆಗಾ ಪಿಕ್ಸೆಲ್ ಲೆನ್ಸ್ ಕೊಡಲಾಗುತ್ತೆ. ಹಾಗೆ 48 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಲೆನ್ಸ್ ಕೊಡುತ್ತೆ. ಏನಾದ್ರೂ ಸಿನಿಮಾಟೋಗ್ರಫಿ ಹಾಗೆ ರೀಲ್ಸ್ ಏನಾದ್ರೂ ಮಾಡ್ತಾ ಇದ್ರೆ ಈ ಫೋನ್ ಕ್ಯಾಮ್ರಾ ಬೆಸ್ಟ್ ಕ್ಯಾಮ್ರಾ ಆಗಿರುತ್ತೆ. ಇದ್ರ ಜೊತೆಗೆ ಐಫೋನ್ 16 ಪ್ರೋ ಮ್ಯಾಕ್ಸ್ ಅಲ್ಲಿ 12% ಬಿಗರ್ ಸೆನ್ಸರ್ ಸಿಗುತ್ತೆ. ಹಾಗೆ ಸೂಪರ್ ಟೆಲಿಫೋಟೋ ಲೆನ್ಸ್ ಸಿಗುತ್ತೆ. ಹಾಗೆ 300mm ಫೋಕಲ್ ಲೆಂತ್ ಪ್ರೊವೈಡ್ ಮಾಡುತ್ತೆ. ನೈಟ್ ಫೋಟೋಗ್ರಫಿ ಹಾಗೆ ವಿಡಿಯೋಗ್ರಫಿ ಮಾಡೋದಕ್ಕೆ ಅಟಾಮಿಕ್ ಲೇಯರ್ ಡೆಪಾಸಿಷನ್ ಕಂಪ್ರೆಷನ್ ಯೂಸ್ ಮಾಡ್ತಾ ಇರುತ್ತೆ. ಇವುಗಳ ಬ್ಯಾಟರಿ ಬಗ್ಗೆ ನಾವು ಮಾತಾಡೋದಾದ್ರೆ ಐಫೋನ್ 16 ಪ್ರೋ ಅಲ್ಲಿ 3355 mAh ಬ್ಯಾಟರಿ ಇರುತ್ತೆ. ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಹೇಗೆ ಅಂತಂದ್ರೆ ಐಫೋನ್ 15 ಪ್ರೋ ಅಲ್ಲಿ 3274 mAh ಬ್ಯಾಟರಿ ಇತ್ತು. ಹಾಗೆ ಐಫೋನ್ 16 ಪ್ರೋ ಮ್ಯಾಕ್ಸ್ ಅಲ್ಲಿ 4676 mAh ಬ್ಯಾಟರಿ ಇರುತ್ತೆ. ಐಫೋನ್ 15 ಪ್ರೋ ಮ್ಯಾಕ್ಸ್ ಅಲ್ಲಿ 4441 mAh ಬ್ಯಾಟರಿ ಇತ್ತು. ಇದ್ರ ಜೊತೆಗೆ ಐಫೋನ್ 16 ಹಾಗೆ 16 ಪ್ಲಸ್ ಅಲ್ಲಿ ಕೂಡ ಬ್ಯಾಟರಿ ಚೇಂಜಸ್ ಆಗ್ತಾ ಇದೆ. 16 ಅಲ್ಲಿ 3561 mAh ಬ್ಯಾಟರಿ ಕೊಡಲಾಗುತ್ತೆ. ಐಫೋನ್ 15
ಅಲ್ಲಿ 3349 mAh ಬ್ಯಾಟ್ರಿ ಇತ್ತು. ಹಾಗೆ ಐಫೋನ್ 16 ಪ್ಲಸ್ ಅಲ್ಲಿ ಜಾಸ್ತಿ ಮಾಡೋದ್ ಬದಲು ಕಡಿಮೆ ಮಾಡವ್ರೆ. ಯಾಕೆ ಅಂತಂದ್ರೆ ಐಫೋನ್ 15 ಪ್ಲಸ್ ಅಲ್ಲಿ 4383 mAh ಬ್ಯಾಟ್ರಿ ಇತ್ತು. ಐಫೋನ್ 16 ಪ್ಲಸ್ ಅಲ್ಲಿ 4006 mAh ಬ್ಯಾಟ್ರಿ ಕೊಡಲಾಗಿದೆ. ಯಾಕೆ ಕಡಿಮೆ ಮಾಡಿದ್ದಾರೆ ಅಂತಂದ್ರೆ ಐಫೋನ್ 16 ಪ್ರೋ ಮ್ಯಾಕ್ಸ್ ಗಿಂತ ಜಾಸ್ತಿ ಬ್ಯಾಟ್ರಿ ಲೈಫ್ ಕೊಡುತ್ತೆ ಅಂತ ಇದನ್ನ ಕಮ್ಮಿ ಮಾಡಿದ್ದಾರೆ. 16 ಪ್ಲಸ್ ಅಲ್ಲೇ ಜಾಸ್ತಿ ಕೊಟ್ರೆ 16 ಪ್ರೋ ಮ್ಯಾಕ್ಸ್ ಗೆ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅಂತ ಇದನ್ನ ಕಡಿಮೆ ಮಾಡಿದ್ದಾರೆ. ಇದ್ರ ಜೊತೆಗೆ 27 ವ್ಯಾಟ್ ವೈರ್ಡ್ ಫಾಸ್ಟ್ ಚಾರ್ಜಿಂಗ್ ಇಂದ 40 ವ್ಯಾಟ್ ವೈರ್ಡ್ ಫಾಸ್ಟ್ ಚಾರ್ಜಿಂಗ್ ಗೆ ಜಾಸ್ತಿ ಮಾಡಿದ್ದಾರೆ. ಹಾಗೆ 15 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಇಂದ 20 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಗೆ ಜಾಸ್ತಿ ಮಾಡಿದ್ದಾರೆ. ಐಫೋನ್ 16 ಪ್ರೋ ಡಿಸೈನ್ ನೋಡೋದಾದ್ರೆ ಡಿಸೈನ್ ಅಲ್ಲಿ ಏನು ಚೇಂಜಸ್ ಇಲ್ಲ, ಆದ್ರೆ ಒಂದು ಎಕ್ಸ್ಟ್ರಾ ಕ್ಯಾಪ್ಚರ್ ಬಟನ್ ಸಿಗುತ್ತೆ ರೈಟ್ ಸೈಡ್ ಅಲ್ಲಿ. ಫೋಟೋ ತೆಗೆಯೋದಕ್ಕೆ ಯೂಸ್ ಆಗುತ್ತೆ. ನ್ಯಾಚುರಲ್ ಟೈಟಾನಿಯಂ ಹಾಗೆ ಬ್ಲೂ ಟೈಟಾನಿಯಂ ಡಿಸ್ಕಂಟಿನ್ಯೂ ಮಾಡುತ್ತೆ. ಇದ್ರ ಬದಲಿಗೆ ಸ್ಪೇಸ್ ಬ್ಲಾಕ್, ರೋಸ್ ಟೈಟಾನಿಯಂ, ಡೆಸರ್ಟ್ ಟೈಟಾನಿಯಂ ಹಾಗೆ ಗ್ರೇಟ್ ಟೈಟಾನಿಯಂ ಆಪ್ಷನ್ ಸಿಗುತ್ತೆ. ಇದಲ್ಲದೆ ಸ್ಯಾಮ್ಸಂಗ್ ತರನೇ ಆಪಲ್ ಅಲ್ಲಿ ಎಐ ಫ್ಯೂಚರ್ ಸಿಗುತ್ತೆ. ಇದರಲ್ಲಿ ಏನು ಡಿಫ್ರೆಂಟ್ ಅಂದ್ರೆ ಸ್ಯಾಮ್ಸಂಗ್ ಎಐ ಫ್ಯೂಚರ್ ನ ಯೂಸ್ ಮಾಡೋದಕ್ಕೆ ಕ್ಲೌಡ್ ಸ್ಟೋರೇಜ್ ಹಾಗೆ ಇಂಟರ್ನೆಟ್ ನ ಯೂಸ್ ಮಾಡುತ್ತೆ. ಐಫೋನ್ ಅಲ್ಲಿ ಆನ್ ಡಿವೈಸ್ ಎಐ ಫ್ಯೂಚರ್ ಸಿಗುತ್ತೆ. ಯಾವುದೇ ಇಂಟರ್ನೆಟ್ ಯೂಸ್ ಮಾಡದೇನೆ ಎಐ ಫ್ಯೂಚರ್ ನ ಯೂಸ್ ಮಾಡಬಹುದು. ಇದ್ರ ಜೊತೆಗೇನೆ ಸಿರಿ ತುಂಬಾ ಸ್ಮಾರ್ಟ್ ಆಗ್ಲಿದೆ. ಇದರಲ್ಲೂ ಎಐ ಫೀಚರ್ ನ ಕೊಡಲಾಗುತ್ತೆ. ಇಲ್ಲಿ ತನಕ ಇದ್ದ ಸಿರಿ ಔಟ್ಡೇಟೆಡ್ ಆಗಿತ್ತು, ಆದ್ರೆ ಈಗ ಅದರ ಒಳಗೂ ಎಐ ಇಂಟಿಗ್ರೇಷನ್ ಸಿಗುತ್ತೆ. ಮೈಕ್ರೋಫೋನ್ಸ್ ನ ತುಂಬಾ ಇಂಪ್ರೂವ್ ಮಾಡಲಾಗಿದೆ. ಇದರಿಂದ ಬೆಟರ್ ನಾಯ್ಸ್ ಕ್ಯಾನ್ಸಲೇಷನ್ ಸಿಗುತ್ತೆ. ಫಾಸ್ಟ್ ಕನೆಕ್ಟಿವಿಟಿಗೋಸ್ಕರ ಸ್ನ್ಯಾಪ್ ಡ್ರ್ಯಾಗನ್ X75 5G ಮಾಡೆಲ್ ನ ಯೂಸ್ ಮಾಡ್ತಾ ಇದೆ. ಹಾಗೆ ಇದ್ರ ಜೊತೆಗೆ ವೈಫೈ 6 ಇಂದ ವೈಫೈ 7 ಗೆ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಇವುಗಳ ಪ್ರೈಸಿಂಗ್ ನ ನೋಡೋದಾದ್ರೆ ಐಫೋನ್ 16 ಹಾಗೆ 16 ಪ್ಲಸ್ ಲಾಸ್ಟ್ ಇಯರ್ ಎಷ್ಟಿತ್ತು ಹಾಗೆ ಅಷ್ಟೇ ಇರುತ್ತೆ. ಅಂದ್ರೆ ಐಫೋನ್ 16 80,000 ಇರುತ್ತೆ, 16 ಪ್ಲಸ್ 90,000 ಇರುತ್ತೆ. ಐಫೋನ್ 16 ಪ್ರೋ ಹಾಗೆ 16 ಪ್ರೋ ಮ್ಯಾಕ್ಸ್ ಪ್ರೈಸಿಂಗ್ ಅಲ್ಲಿ 5,000 ಜಾಸ್ತಿ ಮಾಡಬಹುದು. ಐಫೋನ್ 15 ಪ್ರೋ ಬೇಸ್ ವೇರಿಯಂಟ್ 1,30,000 ಇತ್ತು. ಈಗ ಅಂದ್ರೆ 16 ಪ್ರೋ 1,35,000 ಆಗಬಹುದು. ಹಾಗೆ 15 ಪ್ರೋ ಮ್ಯಾಕ್ಸ್ 1,60,000 ಬೇಸ್ ವೇರಿಯಂಟ್ ಇತ್ತು. ಈಗ 16 ಪ್ರೋ ಮ್ಯಾಕ್ಸ್ ಗೆ 1,70,000 ಆಗಬಹುದು. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಆಪಲ್ ಐಫೋನ್ 16 ಸೀರೀಸ್ ನ ಫುಲ್ ಡೀಟೇಲ್ಸ್ ಹೇಳಿದೀನಿ. ನಾನು ಹೇಳಿರೋದ್ರಲ್ಲಿ 10% ಚೇಂಜಸ್ ಇರಬಹುದು, ಆದ್ರೆ 90% ಪಕ್ಕ ನಾನು ಹೇಳಿರೋ ತರನೇ ಬರುತ್ತೆ. ನಾನೇನಾದ್ರೂ ಮಿಸ್ ಮಾಡಿದ್ರೆ, ಮಿಸ್ಟೇಕ್ ಮಾಡಿದ್ರೆ ಹೇಳಿ. ಇನ್ನು 4 ಮಂತ್ಸ್ ಇದೆ ಲಾಂಚ್ ಆಗೋದಕ್ಕೆ. ಅಷ್ಟು ಬೇಗ ಚಾನಲ್ ನ ಮಾನಿಟೈಸ್ ಮಾಡಿಸಿ ನಾನು ಸಹ ಐಫೋನ್ ಅನ್ಬಾಕ್ಸಿಂಗ್ ಮಾಡ್ತೀನಿ. ಯಾರ್ಯಾರು ಐಫೋನ್ 16 ಸೀರೀಸ್ ನ ತಗೋಬೇಕು ಅಂತ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಯಾವ್ದಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಂದ ನಿಮ್ಗೆ ಸ್ವಲ್ಪನಾದ್ರೂ ಹೆಲ್ಪ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಬೈ ಬಾಯ್.